ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್, ಶ್ವೇತಾ ಲೋಕಸ್ ಚಾನಲ್ ಗೈಸ್. ಅಬ್ಬಬ್ಬಾ, ಏನು ರೀ ಇದು ಸೋಷಲ್ ಮೀಡಿಯಾದಲ್ಲಿ ಇಷ್ಟೊಂದು ಟ್ರೆಂಡಿಂಗ್ ನ್ಯೂಸು ಯಾವುದಂತೀರಾ? ನಮ್ಮ ವರ್ಷ ಕಾವೇರಿ ಆ್ಯಂಡ್ ವರುಣ್ ಆರಾಧ್ಯ ಲವ್ ಸ್ಟೋರಿ ತುಂಬ ಟ್ರೆಂಡಿಂಗ್ ಆ್ಯಂಡ್ ಫೇಮಸ್ ಆಗಿರೋ ಲವ್ ಸ್ಟೋರಿ ಬಗ್ಗೆ ಎಲ್ಲ ಕಡೆ ವೈರಲ್ ಆಗಿದೆ. ಫೋನ್ ಓಪನ್ ಮಾಡಿದ್ರೆ ಸಾಕು ಎಲ್ಲ ಕಡೆ ಅದೇ ನ್ಯೂಸ್, ಎಲ್ಲನೂ ಅದೇ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಗೈಸ್, ಸೊ ಎಲ್ಲ ಲೈಫಲ್ಲೂ ಒಂದು ಬ್ಯಾಡ್ ಮೂಮೆಂಟ್, ಬ್ಯಾಡ್ ಸಿಚುವೇಶನ್ ಅನ್ನೋದು ಬಂದೇ ಬರುತ್ತೆ. ಅದೇ ಥರ ಅವ್ರ ಲೈಫಲ್ಲೂ ಒಂದು ಸಿಚುವೇಶನ್ ಬಂದಿದೆ, ಲವ್ ಬ್ರೇಕಪ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಅದು ಮುಗಿದೋಯ್ತು. ಸೊ ಇದನ್ನೇ ಡ್ರ್ಯಾಗ್ ಮಾಡೋದು ಚೆನ್ನಾಗಿರಲ್ಲ ಅಂದ್ಕೊತೀನಿ. ಯಾಕಂದರೆ ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಜನ ನೋಡೋರು ಇರ್ತಾರೆ. ಅಂದರೆ ವಯಸ್ಸಾಗಿರೋರು, ಮಕ್ಕಳು, ಮರಿ ಅಂತ ತುಂಬ ಜನ ಇರ್ತಾರೆ. ಸೊ ಅವ್ರಿಗೆ ಒಂದು ಒಳ್ಳೆ ನೆಗೆಟಿವ್, ಪಾಸಿಟಿವ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇದು ನಾನು ಏನು ಹೇಳ್ತಿದ್ದೀನಿ, ವರ್ಷ ಕಾವೇರಿ ಅದೆಲ್ಲ ಆಗಿರೋದು, ಮುಗಿದೋಗಿರೋದು ಕತೆ. ಇವಾಗ ಫಾರ್ ಎಕ್ಸಾಂಪಲ್ ಒಳ್ಳೆ ಕಂಟೆಂಟ್ ಕೊಡಿ. ಯಾವ ರೀತಿ ಅಂದರೆ, ಇವಾಗ ನಮ್ಮದು ಎಷ್ಟು ಸುತ್ತಮುತ್ತ ರೇಪ್ ಕೇಸ್ ನಡೀತಿದೆ. ಸೊ ಅದ್ರ ಬಗ್ಗೆ ಒಂದು ಕಂಟೆಂಟ್ ಮಾಡಿ ಗೈಸ್. ಅದರಿಂದ ನಾವು ಯಾವ ರೀತಿ ಸೇಫಾಗಿರ್ಬೋದು, ಅದರಿಂದ ನಾವು ಯಾವ ರೀತಿ ಸ್ಟ್ಯಾಂಡ್ ತೊಗೊಬೋದು, ಹೆಣ್ಮಕ್ಳಿಗೆ ಒಂದು ಧೈರ್ಯ ಕೊಡಿ, ಧೈರ್ಯ ತುಂಬ್ದಂಗೆ ಆಗುತ್ತೆ. ಸೊ ಅವ್ರಿಗೆ ಹೆಲ್ಪ್ ಮಾಡೋ ಥರ ಒಂದು ಕಂಟೆಂಟ್ ಕೊಡಿ, ತುಂಬ ಖುಷಿ ಆಗುತ್ತೆ ಅಲ್ವಾ? ನೋಡೋರಿಗೂ ತುಂಬ ಖುಷಿ ಆಗುತ್ತೆ. ನೆಕ್ಸ್ಟು ನಮ್ಮ ರೈತರು ನೋಡಿ, ನಮ್ಮ ರೈತರು ಎಷ್ಟೋ ರೈತರುಗಳು ಇನ್ನೂ ಮೇಲ್ಮಟ್ಟಿಗೆ ಬಂದಿಲ್ಲ, ತುಂಬಾ ದುಡಿತಿದ್ದಾರೆ, ತುಂಬಾ ಕಷ್ಟಪಡ್ತಿದ್ದಾರೆ. ಸೊ ಅವ್ರಿಗೆ ಒಂದು ನ್ಯಾಯ ಕೊಡಿಸೋಣ, ಅಂದರೆ ಅವ್ರಿಗೊಂದು ಹೆಲ್ಪ್ ಮಾಡೋಣ, ಒಂದು ಸಂತೋಷದ ಮಾತಾಡೋಣ ನಮ್ಮ ರೈತರ ಬಗ್ಗೆ. ಸೊ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಸೊ ಓವರಾಲ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ಟಾಪ್ ನೆಗೆಟಿವ್ ನ್ಯೂಸ್, ಸ್ಪ್ರೆಡ್ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಹೆಂಗೆ ಮಾಡ್ತೀನಿ ಗೈಸ್. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾಯಿದ್ದೀನಿ ಗೈಸ್. ಬಾಯ್ ಬಾಯ್, ಲವ್ ಯು. ಸೊ ಫ್ರೆಂಡ್ಸ್, ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಒಂದು ಕ್ಷಮೆ ಇರಲಿ. ನನ್ನ ಅನಿಸಿಕೆನ, ನಾನು ನನ್ನ ಭಾವನೆನ ಹೇಳ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಬಾಯ್, ಗುಡ್ ನೈಟ್.